ಹಾಗಾದ್ರೆ ಇಷ್ಟು ದ್ವೇಷ ಯಾಕೆ? ಜನಾರ್ದನ್ ರೆಡ್ಡಿ ಅವರು, ಮನೆತನನೇ ಶ್ರೀರಾಮುಲು ಅವರು ಇಬ್ರು ಸೇರಿ ನಿಮ್ಮನ್ನ, ನಿಮ್ಮ ತಂದೆಯವರನ್ನ ವಾಚಾಮಗೋಚರವಾಗಿ ಬೈತಾ ಇರೋದು, ಬಳ್ಳಾರಿಯಲ್ಲಿ ರೌಡಿಸಂಗೆ ಹಾಗೆ ಕ್ರಿಮಿನಲ್ ಆಕ್ಟಿವಿಟಿಗೆ ನೇರವಾಗಿ ಕಾರಣ ತಾವು, ಹಾಗೆ ತಮ್ಮ ತಂದೆ, ಹಿಂಗೆ ಯಾಕೆ ಹೇಳ್ತಿದ್ದಾರೆ? ನೋಡಿ ಮೇಡಮ್, ನನಗೆ ನಮ್ಮ ತಂದೆ ಕಲ್ಚರ್ ಕಳಿಸಿದ್ದಾರೆ. ಇದರಲ್ಲೇ ನಿಮಗೆ ಗೊತ್ತಾಗುತ್ತೆ. ನಾನು ಬೈಬೇಕಂದ್ರೆ ಅವರು ಶಾಸಕರವರ ಫ್ಯಾಮ್ಲಿದಲ್ಲಿ ಅವ್ರ ತಂದೆಯವ್ರ ಪಾಪ ತೀರ್ಕೊಂಡು ಹೋಗಿದ್ದಾರೆ. ಅವ್ರ ಬಗ್ಗೆ ಕೂಡ ಮಾತಾಡೋಕ್ಕೆ ನಾವು ಅಲ್ಲಿವರೆಗೂ ಹೋಗಲ್ಲ. ಬೇರೆಯವ್ರ ತಂದೆಯವ್ರ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗಲ್ಲ. ಯಾಕಂದರೆ ನಮ್ಮ ಮನೆಯಲ್ಲಿ ಕೂಡ ಯಜಮಾನ್ರು ಇರ್ತಾರೆ. ಯಜಮಾನ್ರ ಬಗ್ಗೆ ಮಾತಾಡಬಾರ್ದು ಅಂತೇಳಿ ನಮ್ಗೆ ಸಂಸ್ಕೃತಿ ನಮ್ಮ ತಂದೆಯವ್ರು ನನಗೆ ಕಳಿಸ್ಕೊಟ್ಟಿದ್ದಾರೆ. ಆದರೆ ಅವರು ಯಾವ ಸಂಸ್ಕೃತಿಯಿಂದ ಬಂದಿದ್ದಾರೆ ಅಂತೇಳಿ ನೀವೇ ಜಡ್ಜ್ ಮಾಡಬೇಕು. ಈಗ ನಮ್ಮ ತಂದೆಯವರು ಅಲ್ಲಿ ಇಲ್ಲೇ ಇಲ್ಲ. ನಮ್ಮ ತಂದೆನ ಕ್ರಿಮಿನಲ್ ಅಂತಾರೆ. ನಮ್ಮ ತಂದೆ ಎಷ್ಟು ದೊಡ್ಡ ಬಿಸ್ನೆಸ್ ಮ್ಯಾನು. ನಮ್ಮ ತಂದೆ ಎಷ್ಟು ಬೆಸ್ಟ್ ಎಕ್ಸ್ಪೋರ್ಟ್ ಅವಾರ್ಡ್ಗಳು ತೊಗೊಂಡಿದ್ದಾನೆ. ನಮ್ಮ ತಂದೆ ಎಷ್ಟು ಟ್ಯಾಕ್ಸ್ ಪೇ ಮಾಡಿದ್ದಾನೆ. ನಮ್ಮ ತಂದೆ ಎಷ್ಟು ದಾನ ಮಾಡಿದ್ದಾನೆ, ಎಷ್ಟು ಜನಕ್ಕೆ ಒಳ್ಳೇದು ಮಾಡಿದ್ದಾನೆ. ಯಾರನ್ನು ನಮ್ಮ ಮನೆ ಬಾಗಿಲಿಗೆ ಬಂದಾಗ ಖಾಲಿ ಕೈಯಿಂದ ಹೋದಂಥ ಉದಾಹರಣೆ ಎಲ್ಲಿ ಇಲ್ಲ ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ. ಎಲ್ಲರಿಗೂ ಗೊತ್ತಿದೆ. ತಾವು ಬೆಂಗಳೂರಲ್ಲಿ ತಿಳ್ಕೊಬೋದು, ಕೊಪ್ಪಳಲ್ಲಿ ತಿಳ್ಕೊಬೋದು, ರಾಯಚೂರಲ್ಲಿ ತಿಳ್ಕೊಬೋದು, ಬಳ್ಳಾರಿಯಲ್ಲಿ ತಿಳ್ಕೊಬೋದು. ನಾನಿದು ಹೆಗ್ಗಳಿಕೆಗೋಸ್ಕರ ಹೇಳ್ತಾ ಇಲ್ಲ. ನಮ್ಮ ತಂದೆ ಮಾಡೋಂಥ ಒಳ್ಳೆ ಕೆಲಸದ ಯಾವತ್ತೂ ಒಂದು ದೇವ್ರು ಹೇಳ್ತಾರೆ, ಎಡಗೈಯಿಂದ ಮಾಡಿದ್ದು ದಾನ ಬಲಗೈಗೆ ಕೂಡ ಗೊತ್ತಾಗಬಾರ್ದು ಅಂತೇಳಿ. ಆ ದಾನದ ಬಗ್ಗೆ ನಾವು ಯಾವತ್ತು ಹೇಳ್ಬಾರ್ದು. ಇವತ್ತು ಏನೋ ಪರಿಸ್ಥಿತಿ ಬಂದಿದೆ ಹೇಳ್ತಿದ್ದೀವಿ.